ಲೈಫಲ್ಲಿ ಕೆಲವು ಜರ್ನೀಸ್ ಡೆಸ್ಟಿನೇಷನ್ಗಿಂತ ಜರ್ನಿ ಇಟ್ ಸೆಲ್ಫ್ ಮೆಮೊರೇಬಲ್ ಆಗಿರುತ್ತೆ. ಬೆಂಗಳೂರಿಂದ ಲಿಯಾನ್ಗೆ ಶಿಫ್ಟ್ ಆದಮೇಲೆ ಯುರೋಪ್ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ನಮ್ಮ ಡ್ರೀಮ್ ನಿಧಾನಾಗಿ ರಿಯಾಲಿಟಿಗೆ ಬರ್ತಾ ಇದೆ. ಸ್ವಿಟ್ಜರ್ಲ್ಯಾಂಡಿಂದ ಇಟಲಿಗೆ ನಮ್ಮ ನೆಕ್ಸ್ಟ್ ಅಡ್ವೆಂಚರ್ ಸ್ಟಾರ್ಟ್ ಆಯಿತು. ಈ ಜರ್ನಿಯಲ್ಲಿ ನೋಡಿದ ವ್ಯೂಸ್, ಸ್ನೋ ಮೌಂಟೇನ್ಸ್, ಟ್ರೈನ್ ಟ್ರಾವೆಲ್ ಮತ್ತು ವಿನಿಸ್ ಗೊಂಡೋಲಾ ರೈಡ್ ಇವೆಲ್ಲ ನಮಗೆ ಲೈಫ್ ಟೈಮ್ ಮೆಮೊರೀಸ್ ಕೊಟ್ಟು. ಸೊ ಬನ್ನಿ ನಮ್ಮ ಜೊತೆ ಈ ಬ್ಯೂಟಿಫುಲ್ ಜರ್ನಿಗೆ. ಸ್ವಿಟ್ಜರ್ಲ್ಯಾಂಡ್ನ ಬ್ಯೂಟಿಫುಲ್ ರೋಡ್ಸ್ ಮೇಲೆ ಡ್ರೈವ್ ಮಾಡ್ತಾ ಇಟ್ಲಿ ಕಡೆ ಹೋಗ್ತಾ ಇದ್ವಿ. ಯುರೋಪ್ ರೋಡ್ಸ್ ಅಂದರೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇತ್ತು. ಎಲ್ಲ ಕಡೆ ಕ್ಲೀನ್ ರೋಡ್ಸ್, ಗ್ರೀನ್ ಲ್ಯಾಂಡ್ಸ್ಕೇಪ್ಸ್ ಕೂಡ ಇತ್ತು. ಕೆಲವೊಮ್ಮೆ ಲೈಫಲ್ಲಿ ಫಾಸ್ಟಾಗಿ ಡೆಸ್ಟಿನೇಷನ್ ರೀಚ್ ಆಗಬೇಕು ಅನಿಸುತ್ತೆ, ಆದರೆ ಈ ರೋಡ್ಸ್ನ ನೋಡಿದಾಗ ಸ್ಲೋ ಆಗಿ ಜರ್ನಿ ಎಂಜಾಯ್ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಈಗ ನಮ್ಮ ಜರ್ನಿನ ಮೋಸ್ಟ್ ಯುನಿಕ್ ಪಾರ್ಟ್, ನಮ್ಮ ಕಾರ್ ಟ್ರೈನ್ ಮೇಲೆ ಲೋಡ್ ಮಾಡಿ ಸ್ವಿಟ್ಜರ್ಲ್ಯಾಂಡಿಂದ ಇಟಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನಿಜವಾಗ್ಲೂ ಇದು ನಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್. ಕಾರ್ ಒಳಗೆ ಕೂತ್ಕೊಂಡೇ ಟ್ರೈನ್ ಟ್ರಾವೆಲ್ ಮಾಡೋದು ತುಂಬ ಎಕ್ಸೈಟಿಂಗ್ ಆಗಿತ್ತು. ಕೆಲವು ಬಾರಿ ಲೈಫಲ್ಲಿ ಶಾರ್ಟ್ಕಟ್ಸ್ ಬೇಡ, ಆದರೆ ಸ್ಮಾರ್ಟ್ ರೂಟ್ಸ್ ತುಂಬ ಇಂಪಾರ್ಟೆಂಟ್. ಈ ಟ್ರೈನ್ ರೂಟ್ ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಲ್ವಾ? Life is not only about reaching somewhere, it's also about enjoying every mile of the journey. ರೋಡ್ ಟ್ರಿಪ್ ಅಂದರೆ ಫ್ರೀಡಮ್. ವಿಂಡೋ ಇಂದ ಹೊರಗೆ ನೋಡ್ತಾ ಹೋದರೆ ಪ್ರತಿ ಟರ್ನಲ್ಲಿ ಒಂದು ಹೊಸ ಬ್ಯೂಟಿಫುಲ್ ವೇಟ್ ಮಾಡ್ತಾ ಇದೆ ಅಂತ ಅನಿಸುತ್ತೆ. ವಾವ್, ಈ ಮೂಮೆಂಟ್ನ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಸ್ವಲ್ಪ ಕಷ್ಟನೇ. ಸಡನ್ನಾಗಿ ಸ್ನೋ ಸ್ಟಾರ್ಟ್ ಆಯಿತು. ಆಲ್ಪ್ ಮೌಂಟೇನ್ಸು ಸ್ಲೋಲಿ ಎಲ್ಲರಿಗೂ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ನೋಡಿದರೆ ಯಾರಾದರೂ ಪೇಂಟ್ ಮಾಡಿದಾರನೋ ಅನ್ನೋಷ್ಟು ಫೀಲಿಂಗ್ ಕೊಡ್ತಾ ಇತ್ತು. ವೈಟ್ ಸ್ನೋ ಒಳ್ಳೆ ಹೊದಿಕೆ ಥರ ಕವರ್ ಆಗಿ ಮೌಂಟೇನ್ನ ಫುಲ್ಲು ಕವರ್ ಮಾಡಿತ್ತು. ಕ್ಲೌಡಿ ಸ್ಕೈ ಮತ್ತು ಕೋಲ್ಡ್ ಬ್ರೀಸ್ ಸ್ಟಾರ್ಟ್ ಆಗಿತ್ತು. ಪ್ರಕೃತಿಯ ಬ್ಯೂಟಿಗೆ ಲಿಮಿಟೇ ಇಲ್ಲ. ನೇಚರ್ ಡಸಂಟ್ ಹರಿ ಎಟ್ ಎವ್ರಿಥಿಂಗ್ ಈಸ್ ಅಕಂಪ್ಲಿಸ್ಡ್. ನಮ್ಮ ಡೈಲಿ ಬ್ಯುಸಿ ಲೈಫಲ್ಲಿ ನಾವು ಎಷ್ಟು ಸ್ಟ್ರೆಸ್ ತಗೊಂಡ್ರೂ ಈ ಥರ ಪ್ಲೇಸ್ಗೆ ಬಂದಾಗ ಎಲ್ಲ ವರಿಸು ಸ್ವಲ್ಪ ಟೈಮ್ ಮರ್ತೋಗ್ಬಿಡುತ್ತೆ ಅಲ್ವಾ? ಫೈನಲಿ ನಾವು ರೀಚ್ ಆಗಿದ್ದೀವಿ ವರ್ಲ್ಡ್ ಫೇಮಸ್ ವೆನಿಸ್ ಸಿಟಿಗೆ. ವೆನಿಸ್ ಅಂದರೆ ರೋಡ್ಸ್ ಇಲ್ಲ, ಟ್ರಾಫಿಕ್ ಸಿಗ್ನಲ್ಸ್ ಇಲ್ಲ, ಕಾರ್ಸ್ ಕೂಡ ಇಲ್ಲ. ಇಲ್ಲಿ ವಾಟರ್ ರೋಡ್ಸ್ ಮತ್ತು ಬೋಟ್ಸೇ ಟ್ರಾನ್ಸ್ಪೋರ್ಟೇಷನ್, ಗೊತ್ತಾ? ಪ್ರತಿ ಕಾರ್ನರ್ನಲ್ಲಿ ಹಿಸ್ಟ್ರಿ ಇದೆ, ಪ್ರತಿ ಬಿಲ್ಡಿಂಗ್ಗೆ ಒಂದು ಸ್ಟೋರಿ ಇದೆ. ವೆನಿಸ್ ಸಿಟಿ ನೋಡಿದಾಗ ಟೈಮ್ ಮಷೀನಲ್ಲಿ ಟ್ರಾವೆಲ್ ಮಾಡಿದಂತೆ ಫೀಲ್ ಆಗ್ತಾ ಇತ್ತು ನನಗೆ. ಅಷ್ಟೇ ಅಲ್ಲ, ಎಷ್ಟೋ ಮೂವಿಗಳದ್ದು ಸಾಂಗ್ಸ್ ಕೂಡ ಇಲ್ಲೇ ಶೂಟ್ ಆಗಿದೆ, ಗೊತ್ತಾ? ಈಗ ನಮ್ಮ ವೆನಿಸ್ ಟ್ರಿಪ್ನ ಹೈಲೈಟ್ ಮೂಮೆಂಟ್, ದ ಫೇಮಸ್ ಗೊಂಡಾಲಾ ರೈಡ್. ಅಪ್ರಾಕ್ಸಿಮೇಟ್ಲಿ 30 ನಿಮಿಷ ಗೊಂಡಾಲಾ ರೈಡ್ ಮಾಡಿದ್ವಿ. ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಅನ್ಬೋದು, ಆದರೆ ಎಕ್ಸ್ಪೀರಿಯನ್ಸು ಪ್ರೈಸ್ಲೆಸ್ ಆಗಿತ್ತು. ನ್ಯಾರೋ ಕ್ಯಾನಲ್ಸ್ ಮಧ್ಯೆ ಸ್ಲೋ ಆಗಿ ಸೇಲ್ ಮಾಡ್ತಾ ಹೋಗೋದು ತುಂಬ ಪೀಸ್ಫುಲ್ ಆಗಿತ್ತು, ಗೊತ್ತಾ? ವಾಟರ್ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇರೋ ಓಲ್ಡ್ ಬಿಲ್ಡಿಂಗ್ಸು ಅವನ್ನೆಲ್ಲ ನೋಡಿ ಹಂಡ್ರೆಡ್ಸ್ ಆಫ್ ಇಯರ್ ಹಿಸ್ಟ್ರಿ ಇಮ್ಯಾಜಿನ್ ಮಾಡ್ತಾ ಇದ್ವಿ. ಇವರೇ ನೋಡಿ ನಮ್ಮ ಗೊಂಡಾಲಿಯರ್, ಅಂದರೆ ಗೊಂಡಾಲ ರೈಡ್ ಮಾಡೋರು. ಇವರು ಎಷ್ಟು ಕಾಮಾಗಿ ಬೋಟ್ನ ನ್ಯಾವಿಗೇಟ್ ಮಾಡ್ತಾ ಇದ್ರು ಅಂದರೆ ನಾವು ಕೇಳಿದ ಕ್ವಶನ್ಗೆಲ್ಲ ಆನ್ಸರ್ ಮಾಡ್ತಾ ಇದ್ರು. ಅಲ್ಲಿನ ಹಿಸ್ಟ್ರಿ, ಅವ್ರದ್ದು ಒಂದು ಆಕ್ಯುಪೇಷನ್ ಏನು, ಆ ಊರಿಂದು ಮೇನ್ ಸೋರ್ಸ್ ಆಫ್ ಇನ್ಕಮ್ ಏನು, ಇದನ್ನೆಲ್ಲ ನಾವು ಕೇಳಿದಾಗ ಅದ್ರ ಬಗ್ಗೆ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಸೊ ಇದರಿಂದ ನಮಗೆ ತಿಳಿತು ವೆನಿಸ್ ಲೈಫ್ ವಾಟರ್ ಸುತ್ತ ರಿವಾಲ್ವ್ ಆಗುತ್ತೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಯಿತು. ಕೆಲವು ಮೂಮೆಂಟ್ಸ್ ಫೋಟೋಗೆ ಕ್ಯಾಪ್ಚರ್ ಮಾಡ್ಬೋದು, ಕೆಲವು ಮೂಮೆಂಟ್ಸ್ ವಿಡಿಯೋಗೆ ಕ್ಯಾಪ್ಚರ್ ಮಾಡ್ಬೋದು, ಆದರೆ ಕೆಲವು ಮೂಮೆಂಟ್ಸ್ ಹಾರ್ಟಲ್ಲಿ ಮಾತ್ರ ಕ್ಯಾಪ್ಚರ್ ಆಗುತ್ತೆ ಅಲ್ವಾ? ಈ ಗೊಂಡಾಲಾ ರೈಡ್ ಕೂಡ ಅಂತಹ ಒಂದು ಮೂಮೆಂಟ್. ಕಲೆಕ್ಟ್ಸ್ ಮೂಮೆಂಟ್ಸ್, ನಾಟ್ ಥಿಂಗ್ಸ್. ಟ್ರಾವೆಲ್ ಮಾಡೋದು ಅಂದರೆ ಪ್ಲೇಸ್ ನೋಡೋದು ಮಾತ್ರ ಅಲ್ಲ, ಡಿಫ್ರೆಂಟ್ ಕಲ್ಚರ್ಸ್, ಡಿಫ್ರೆಂಟ್ ಲೈಫ್ ಸ್ಟೈಲ್ಸ್ ಮತ್ತು ಡಿಫ್ರೆಂಟ್ ವೇ ಆಫ್ ಲಿವಿಂಗ್ ಅರ್ಥ ಮಾಡ್ಕೊಳ್ಳೋದು.
ನಾವು ಹೇಗೆ ಸ್ಕೂಲ್ಗೆ ಹೋಗ್ಬೇಕು, ಆಫೀಸ್ಗೆ ಹೋಗ್ಬೇಕು ಅಂತಂದರೆ ಸ್ಕೂಟಿ ಆಗಲಿ, ಕಾರ್ನಾಗಲಿ, ಬೈಕ್ನಾಗಲಿ ಇಟ್ಕೊಂಡಿರ್ತೀವಲ್ಲ, ಹಾಗೆ ಇಲ್ಲಿನ ಜನ ಅವ್ರವ್ರ ಬಿಲ್ಡಿಂಗ್ ಹತ್ರ ಬೋಟ್ಗಳನ್ನ ಇಟ್ಕೊಂಡಿರ್ತಾರೆ. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟ್ ಆಗಬೇಕು ಅಂತಂದರೆ ಅಥವಾ ಟ್ರಾವೆಲ್ ಮಾಡಬೇಕು ಅಂತಂದರೆ ಅವ್ರನ್ನ ಬೋಟ್ನೇ ಯೂಸ್ ಮಾಡ್ತಾರಂತೆ ಡೈಲಿ ಲೈಫಲ್ಲಿ. ಸೊ ಇದನ್ನು ನೋಡಿ ತುಂಬ ಒಂಥರ ಆಶ್ಚರ್ಯ ಅನಿಸ್ತು. ತುಂಬ ಡಿಫ್ರೆಂಟ್ ಆಗಿದೆ ಇದು ಅಲ್ವಾ? Etching patterns, leaving its mark. ಇನ್ನೂ ಯುರೋಪಲ್ಲಿ ತುಂಬ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಆಸೆ ಇದೆ. ಈಗಷ್ಟೇ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಲೈಫ್ ಶಾರ್ಟ್ ಇದೆ, ಆದರೆ ವರ್ಲ್ಡ್ ತುಂಬ ದೊಡ್ಡದಿದೆ. ಆಪರ್ಚುನಿಟಿ ಸಿಕ್ಕಾಗ ಟ್ರಾವೆಲ್ ಮಾಡಿಬಿಡಿ, ಮೆಮೊರೀಸ್ ಕಲೆಕ್ಟೆಲ್ಲ ಮಾಡ್ಕೊಂಬಿಡಿ, ಹೊಸ ಎಕ್ಸ್ಪೀರಿಯನ್ಸ್ ಟ್ರೈ ಮಾಡ್ತಾ ಇರಬೇಕು. Sing me your tune, caught in the rhythm of the stars and the moon. Teach me the language of rustling leaves, stories that linger. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಈ ನನ್ನ ಚೈತ್ರ ರವಿ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಯುರೋಪ್ ಅಡ್ವೆಂಚರಲ್ಲಿ ಸಿಗೋಣ. ಅಂಟಿಲ್ ದೆನ್, ಕೀಪ್ ಎಕ್ಸ್ಪ್ಲೋರಿಂಗ್, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ಕ್ರಿಯೇಟಿಂಗ್ ಮೆಮೊರೀಸ್. ಬಾಯ್.